ನಾನಿವಾಗ ಮಸಾಲೆ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬೇಕಾಗಿರುವ ಸಾಮಗ್ರಿಗಳು: 2 ಬೌಲು ನಾನು ಕಡಲೆಬೇಳೆ ತೊಗೊತಾ ಇದ್ದೀನಿ. ಇದನ್ನು ಒಂದು 2 ಅವರ್ಸ್ ನೆನೆಸೋಣ. ಬೇಳೆ ನೆನೆಸಿ 2 ಅವರ್ ಆಗಿದೆ. ಇವಾಗ ಈ ನೀರನ್ನ ಆಚೆಗೆ ಚೆಲ್ಲಿ ಒಂದ್ಸಲಿ ನೀಟಾಗಿ ತೊಳ್ಕೊತೀನಿ. ನೋಡಿ, ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ರುಬ್ಕೊಳ್ಳೋಣ, ಮಿಕ್ಸಿಗೆ ಹಾಕೊಳ್ಳೋಣ. ಇವಾಗ ಸೆಕೆಂಡ್ ರೌಂಡ್ ಹಾಕೊತಾ ಇದ್ದೀನಿ. ಅದಕ್ಕೆ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಕರಿಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಮಿಕ್ಸಿ ಮಾಡ್ಕೊಂಡಾಗಿದೆ. ನೋಡಿ, ಸಣ್ಣದಾಗಿ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ 4, ಆವಾಗಲೇ ತೋರಿಸಿದ್ನಲ್ಲ ಅದು. ಮತ್ತು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ನೋಡಿ, ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆ ಸ್ಟವ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಕಾಯಕ್ಕೆ ಇಡೋಣ. ಎಣ್ಣೆ ಹಾಕ್ತಾ ಇದ್ದೀನಿ ಬಾಣಲಿಗೆ. ಈಗ ಕಲಸಾಗಿದೆ, ನೀಟಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ಅದಕ್ಕಿರಬೇಕು. ಇವಾಗ ಈ ಕಡೆ ಸೈಡಲ್ಲಿ ಎಣ್ಣೆ ಕಾಯ್ದಿದೆ. ಇವಾಗ ಹಾಕೋಣ. ಒಂದು ನಿಂಬೆಹಣ್ಣಿನ ಗಾತ್ರ ತಗೊಳ್ಳಿ. ಇವಾಗ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಸಬ್ಬಾಕ್ಸಿ ಸೊಪ್ಪು ಹಾಕಿದ್ರೆ ಇದಕ್ಕೆ ಚೆನ್ನಾಗಿರುತ್ತೆ. ನಾನು ಕರಿಬೇವಿನ ಸೊಪ್ಪು ಮಾತ್ರ ಹಾಕಿದ್ದೀನಿ, ಇದ್ರೆ ನೀವು ಹಾಕ್ಕೊಬೋದು. ನೋಡಿ, ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಬೇಕು. ನೋಡಿ, ಹಿಂಗೆ ಎಣ್ಣೆಯಲ್ಲಿ ಕಾಯ್ದು ಸ್ವಲ್ಪ ಮೇಲಕ್ಕೆ ಬರುತ್ತೆ. ನೋಡಿ, ಬಂದಾಗ ಹಿಂಗೆ ರೊಟೇಷನ್ ಮಾಡ್ಕೋಬೇಕು. ಇದು ಬ್ರೌನ್ ಕಲರ್ ಬರೋವಷ್ಟು ನಿಮಗೆ ಗೊತ್ತಾಗುತ್ತಲ್ವಾ ಬೆಂದಿದೆ ಅಂತ, ಆವಾಗ ತಕ್ಕೊಳ್ಳಿ. ನೋಡಿ, ಇವಾಗ ಆಗಿದೆ, ಕರೆಕ್ಟಾಗಿ ಬೆಂದಿದೆ. ನೋಡಿ, 2 ಸೈಡು ಕರೆಕ್ಟಾಗಿ ಬಂದಿದೆ. ಈ ಕಲರ್ ಬರಬೇಕು. ನೋಡಿ, ಆಗಿ ಒಳ್ಳೆ ಅರೋಮ ಬರ್ತಾಯಿದೆ. ಈಗ ತೆಗಿತಾ ಇದ್ದೀನಿ. ನೋಡಿ, ಸೆಕೆಂಡ್ ರೌಂಡ್ ಹಾಕಿದೆ, ತೆಗಿತಾ ಇದ್ದೀನಿ. ನೋಡಿ, ಪರ್ಫೆಕ್ಟಾಗಿ ಆಗಿದೆ. ನೋಡಿ, ಇದರಲ್ಲಿ ನೋಡಿ ಈ ಥರ ರುಬ್ಕೊಳ್ಳುವಾಗ ಬೇಳೆನೂ ಇರಬೇಕು. ನುಣ್ಣಗೆ ರುಬ್ಕೊಂಬೇಡಿ, ಚೆನ್ನಾಗಿ ಬರಲ್ಲ. ನೋಡಿ, ಎಷ್ಟು ಗರಿಗರಿಯಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.